ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಎರ್ಮಾಳು ಜೋಡುಕರೆ ಕಂಬಳದಲ್ಲಿದ್ದೇವೆ. ಇಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಒಂದಷ್ಟು ಮಂದಿ ಕಂಬಳ ಊಟವನ್ನು ನೋಡ್ತಾ ಇದ್ರೆ, ಮತ್ತೊಂದಿಷ್ಟು ಮಂದಿ ಜಾತ್ರೆ ತಿರುಗಾಡ್ತಿದ್ದಾರೆ, ಮತ್ತೊಂದಿಷ್ಟು ಮಂದಿ ಊಟೋಪಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಇಬ್ಬರು ಹೆಣ್ಣುಮಕ್ಕಳು ಮಾತ್ರ ಸ್ವಚ್ಛತೆಯ ಕಾರಣಕ್ಕಾಗಿ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ತಾವೇ ಇಲ್ಲಿನ ಕಂಬಳ ಕರೆಯ ಸುತ್ತ ಬಿದ್ದಿರುವ ಕಸಗಳನ್ನು ಹೆಕ್ಕುತ್ತಾ ಇತರರಿಗೆ ಮಾದರಿಯಾಗ್ತಿದ್ದಾರೆ. ಹಾಗಾದರೆ ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ ಶೆಟ್ಟಿ ಅಂತ. ಸೊ ನಾನಿವತ್ತು ಒಂದು ವಿಷಯ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವಿಷಯ ಏನಂದರೆ, ಈ ನಮ್ಮ ಊರಲ್ಲಿ ತುಂಬ ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡ್ತೀವಿ ನಾವು. ಮದುವೆ ಮಾಡ್ತೀವಿ, ಬೇರೆ ತುಂಬ ಗೌಜಿಯಲ್ಲಿ ತುಂಬ ಇವೆಂಟ್ಸ್ ಮಾಡ್ತೀವಿ. ಈ ಇವೆಂಟ್ಸಲ್ಲಿ ವೇಸ್ಟ್ ಸಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಡೈಲಿ ಯೂಸಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ನಮಗೆ ಕಂಪ್ಲೀಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಬಟ್ ನಾವು ಟ್ರೈ ಮಾಡ್ಬೋದು ಪ್ಲಾಸ್ಟಿಕ್ನ ಹೇಗೆ ನಾವು ಒಂದು ಪ್ರಕಾರ ರಿಪ್ಲೇಸ್ ಮಾಡ್ಬೋದು. ಲೈಕ್ ನಾವು ಈಗ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಎಲ್ಲ ಮಧ್ಯದಲ್ಲಿ ವಾಟರ್ ಬಾಟಲ್ಸ್ ಕೊಡ್ತಾರೆ. ಇನ್ಸ್ಟೆಡ್ ಆಫ್ ದಟ್ ನಾವು ಸ್ಟೀಲ್ ಗ್ಲಾಸ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಪೇಪರ್ ಕಪ್ಸ್ ಯೂಸ್ ಮಾಡಿ. ಬಟ್ ಪೇಪರ್ ಕಪ್ಸ್ ಅಗೇನ್ ಪ್ಲಾಸ್ಟಿಕ್ಕೇ, ನಿಮಗೆ ಅದು ಕಾಣೋದು ಖಾಲಿ ಪೇಪರ್ ಅಂತ ಹೆಸರು ಅದಕ್ಕೆ ಪೇಪರ್ ಕಪ್, ಬಟ್ ಇನ್ನರ್ ಲೇಯರ್ ಆಫ್ ಪೇಪರ್ ಕಪ್ ಅದು ಪ್ಲಾಸ್ಟಿಕ್ಕೇ ಬರ್ತದೆ ನಿಮಗೆ. ಸೊ ನಾವು ಮುಂಚೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರಲಿಲ್ಲ. ಮುಂಚೆ ಎಲ್ಲ ಮದುವೆದಲ್ಲಿ ಬನಾನಾ ಲೀಫ್ ಇತ್ತು, ಬಟ್ ಬನಾನಾ ನಿಮಗೆ ನೀರಿಗೆ ಸ್ಟೀಲ್ ಗ್ಲಾಸೇ ಕೊಡ್ತಾ ಇದ್ರು ಎಲ್ಲ ಕಡೆ. ಬಟ್ ಈಗ ಆ ಸ್ಟೀಲ್ ಗ್ಲಾಸ್ನ ರಿಪ್ಲೇಸ್ ಮಾಡಿದ್ದಾರೆ ಸ್ಲೋಲಿ, ಸೊ ದಟ್ ಪೀಪಲ್ಗೆ ಕಂಫರ್ಟ್ ಆಗಲಿ ಅಂತ ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಕೊಡ್ತಾ ಇದ್ದೀವಿ, ವಿಚ್ ಇಸ್ ರಾಂಗ್ ಆ್ಯಕ್ಚುಲಿ. ಈ ಪ್ಲಾಸ್ಟಿಕ್ ಕಂಪ್ಲೀಟ್ಲಿ ಅವಾಯ್ಡ್ ಆಗಲ್ಲ, ಬಟ್ ಅಟ್ಲೀಸ್ಟ್ ನಾವು ಅದನ್ನು ರೀಪ್ಲೇಸ್ ಮಾಡ್ಬೋದು, ಎಷ್ಟು ಆಗ್ಬೋದು ಹಾಗೆ. ಲೈಕ್ ಸೆಕೆಂಡ್ ಥಿಂಗ್ ಅಂದರೆ ಪ್ಲಾಸ್ಟಿಕ್ ಸಪ್ರೇಷನ್. ನಾವು ಏನು ಮಾಡ್ತೀವಿ ಅಂದರೆ, ಫುಡ್ ವೇಸ್ಟ್ ಎಲ್ಲ ಇರ್ತದೆ ಅಲ್ಲ, ಲೈಕ್ ಯಾವ ಕಂಪೋಸ್ಟ್ ಆಗ್ತದೆ ಅದಕ್ಕೆ ಪ್ಲಾಸ್ಟಿಕ್ಸ್ ಹಾಕ್ತೀವಿ. ಪ್ಲಾಸ್ಟಿಕ್ ಯಾವತ್ತೂ ಕಂಪೋಸ್ಟ್ ಆಗಲ್ಲ, ಇಷ್ಟು ವರ್ಷ ತನಕ ಅದು ಇಲ್ಲೇ ಇರ್ತದೆ. ದಿಸ್ ಇಸ್ ನಾಟ್ ಗುಡ್, ನಾಟ್ ಫಾರ್ ಅಸ್, ನಾಟ್ ಫಾರ್ ದ ಅನಿಮಲ್ಸ್, ನಾಟ್ ಫಾರ್ ದ ಎನ್ವೈರನ್ಮೆಂಟ್. ಇಟ್ಸ್ ವೆರಿ ಬ್ಯಾಡ್. ಅದು ಲ್ಯಾಂಡ್ಫಿಲ್ಗೆ ಹೋಗ್ತದೆ. ಸೊ ಎಲ್ಲರಿಗೆ ಒಂದು ನನ್ನಿಂದ ಒಂದು ರಿಕ್ವೆಸ್ಟ್ ಅಂದರೆ, ಎಷ್ಟಾಗ್ತದೆ ಅಷ್ಟು ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡಿ, ಎಷ್ಟಾಗ್ತದೆ ಅಷ್ಟು ಪ್ಲಾಸ್ಟಿಕ್ನ ರಿಪ್ಲೇಸ್ ಮಾಡಿ, ಎಷ್ಟಾಗ್ತದೆ ಅಷ್ಟು ಪ್ಲಾಸ್ಟಿಕ್ಸ್ನ ಸಪ್ರೇಟ್ ಮಾಡಿಗೆ ಟ್ರೈ ಮಾಡಿ. ಎಲ್ಲಿ ಇದೆ ಡಸ್ಟ್ಬಿನ್, ಎಲ್ಲಿ ಇದೆ ಸರಿಯಾಗಿ ಅದನ್ನು ಅಲ್ಲೇ ಹಾಕಿ. ಲೈಕ್ ಈಗ ಇಲ್ಲಿ ನಾವು ಯೂಸ್ ಮಾಡಿದ್ದೀವಿ ರೀಫಿಲೇಬಲ್ ಬಾಟಲ್ಸ್. ಸೊ ದ ಗುಡ್ ಪಾರ್ಟ್ ಆಫ್ ದಿಸ್ ಇವೆಂಟ್ ಟುಡೇ ಇಸ್ ದಟ್ ಅವರು ಸ್ಟೀಲ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಅಲ್ಲಿ ಜನ ಇಟ್ಟಿದ್ದಾರೆ ಸ್ಟೀಲ್ ಗ್ಲಾಸಲ್ಲಿ ನೀರು ಕೊಡೋಕ್ಕೆ, ವಿಚ್ ಇಸ್ ಅ ವೆರಿ ಗುಡ್ ಪಾರ್ಟ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಚೇಂಜ್. ಸೊ ಹಾಗೆ ನಾವು ತುಂಬ ಚೇಂಜ್ ತರ್ಬೋದು. ಸೊ ಆ ಚೇಂಜ್ನ ತನ್ನಿ ಅಂತ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ.